ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡಿದರು ದೊಡ್ಡ ಮಟ್ಟದಲ್ಲಿ ಬಾಗಲಕೋಟೆಯಲ್ಲಿ ಹೋರಾಟವನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಕಬ್ಬು ತುಂಬಿದ ಒಂದು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನು ಹಚ್ಚಿಬಿಟ್ರು ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತದು ಅದೇ ಒಂದು ವಿಚಾರವಾಗಿ ಏನಾಗ್ತಾ ಇದೆ ಈಗ ಮಾತನಾಡ್ತಾ ಇದ್ದಾರೆ ಸೈದಾಪುರದಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮತ್ತೆ ಏನು ಬಾಗಲಕೋಟೆಯ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ತಿಮ್ಮಾಪುರ ಅವರು ಜಂಟಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಕೃತ್ಯಕ್ಕೆ ಯಾರು ಕಾರಣ ಅಂತ ಹೇಳಿ ಬಾಗಲಕೋಟೆ ಉಸ್ತುವಾರಿ ಆಗಿರುವಂತಹ ಸಚಿವ ತಿಮ್ಮಾಪುರ ಮತ್ತು ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವ ರೈತರ ಹೆಸರ ಮೇಲೆ ಕಿಡಿಗೇಡಿಗಳು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡಿದ್ದಾರೆ ಹಾನಿಯಾದಂತಹ ರೈತರಿಗೆ ನಾವು ಸರ್ಕಾರದಿಂದ ಪರಿಹಾರವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಬ್ಬು ಒಂದು ನುರಿಸುವ ಒಂದು ಪ್ರಕ್ರಿಯೆ ಶುರುವಾಗಬೇಕಿದೆ ಅದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದೇ ಒಂದು ಘಟನೆ ನಡೆದಾಗ ಏನಾಯ್ತು ಅಂದ್ರೆ ಬಾಗಲಕೋಟೆಯ ಒಂದು 3 ತಾಲೂಕುಗಳಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿತ್ತು ಯಾಕಂದ್ರೆ ಅಲ್ಲಿ 30 ಕಬ್ಬಿನ ಒಂದು ಟ್ರ್ಯಾಕ್ಟರ್ಗಳಿಗೆ ಹೋರಾಟಗಾರರಿಂದ ಬೆಂಕಿ ಹಚ್ಚಲಾಗಿತ್ತು ಎನ್ನುವಂತಹ ಮಾಹಿತಿ ಇತ್ತು ಹಚ್ಚಿದ್ರು ಕೂಡ ಹೋರಾಟದ ಮಧ್ಯೆ ಕೂಡ ಕಬ್ಬು ನುಸುರುವಿಕೆ ಏನಿತ್ತು ಅದು ಆಗಿದ್ದಕ್ಕೆ ರೈತರಲ್ಲೂ ಕೋಪಗೊಂಡಿದ್ದು ಕಬ್ಬು ತುಂಬಿದಂಥ ಟ್ರ್ಯಾಕ್ಟರ್ಗಳಿಗೆ ಅವನ್ನ ನೆಲಕ್ಕೆ ಬೀಳಿಸಿ ಪೆಟ್ರೋಲನ್ನು ಹಾಕಿ ಬೆಂಕಿ ಹಚ್ಚಿದ್ರು ಘಟನೆಯಲ್ಲಿ 106 ಟನ್ ಕಬ್ಬು ನಾಶ ಆಗಿತ್ತು ದೊಡ್ಡ ಮಟ್ಟದ ಸುದ್ದಿ ಆಯ್ತಿದ್ದು ಕಬ್ಬು ಬೆಳೆಗಾರರ ಒಂದು ಹೋರಾಟ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ ವಿಚಾರ ಇತ್ತು ದೊಡ್ಡ ಸದ್ದು ಮಾಡ್ತಾ ಇಲ್ಲಿ ಕಲ್ಲು ತೂರಾಟ ಕೂಡ ನಡೀತು ಬರೀ ರೈತರು ಮಾತ್ರ ಅಲ್ಲ ಅಲ್ಲಿ ಪೊಲೀಸರು ಕೂಡ ಗಾಯಗೊಂಡಿದ್ರು ಹೀಗಾಗಿ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಕ್ಕರೆ ಸಚಿವರು ಮತ್ತೆ ಉಸ್ತುವಾರಿ ಸಚಿವ ಬಾಗಲಕೋಟೆಯ ಉಸ್ತುವಾರಿ ಸಚಿವ ತಿಮ್ಮಾಪುರ ಅವರು ಹೇಳ್ತಾ ಇದ್ದಾರೆ ಯಾರೋ ಕೆಲ ಕಿಡಿಗೇಡಿಗಳು ಈ ಒಂದು ಘಟನೆಯಲ್ಲಿ ಬೇಕಂತಾನೆ ಮಾಡಿದ್ದಾರೆ ರೈತರ ಹೆಸರನ್ನು ಉಪಯೋಗ ಮಾಡಿಕೊಂಡು ಬೆಂಕಿಯನ್ನು ಹಚ್ಚಿದ್ದಾರೆ ಈ ಒಂದು ಘಟನೆ ವಿಕೃತಿಗೆ ತಿರುಗುವಂಥ ರೀತಿಯಲ್ಲಿ ಮಾಡಿದ್ದಾರೆ ಅವರನ್ನು ನಾವು ಬಿಡೋಲ್ಲ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ಮತ್ತೆ ಯಾರು ಕಬ್ಬು ಬೆಳೆಗಾರ ಬೆಂಕಿ ಹಚ್ಚಿ ಏನದು ನಷ್ಟ ಆಗಿದೆ ಅಲ್ಲ ಕಬ್ಬು ಆ ಒಂದು ರೈತರಿಗೆ ನಾವು ಸರ್ಕಾರದಿಂದಲೇ ಪರಿಹಾರವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮತ್ತೆ ಬಾಗಲಕೋಟೆಯ ಉಸ್ತುವಾರಿ ಸಚಿವ ತಿಮ್ಮಾಪುರ ಇಬ್ಬರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಈ ಘಟನೆ ಆಗಿರೋದ್ರಿಂದ ನಿಜವಾಗ್ಲೂ ರೈತ ಹೋರಾಟಕ್ಕೆ ಜಯ ಆಗೋದಿಲ್ಲ ರೈತರ ನುರಿಸದೇ ಇರ್ತಕ್ಕಂಥ ಕಬ್ಬಿನ ಮಾಲೀಕರಿಗೆ ಬಹಳಷ್ಟು ಕಷ್ಟ ಆಗ್ತದೆ ಜೊತೆಗೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ 14 ಕಾರ್ಖಾನೆಗಳಲ್ಲಿ 10 ಕಾರ್ಖಾನೆಗಳು ಈಗಾಗಲೇ ಕಬ್ಬು ನುರಿಸ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದಾವೆ ಇನ್ನು 4 ಕಾರ್ಖಾನೆ ಮಾಡಬೇಕಾಗಿತ್ತು ಅದರಲ್ಲಿ ಸೈದಾಪುರ ಕೂಡ ಸೇರಿತ್ತು ಆದ್ರೆ ಸುದೈವದಿಂದ 12ನೇ ತಾರೀಕಿಗೆ ಈ ಕಾರ್ಖಾನೆ ಮ್ಯಾನೇಜ್ಮೆಂಟ್ದವರು ಮತ್ತು ರೈತರು ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯೆ ಒಂದು ಒಪ್ಪಂದ ಆಗಿ ಕಬ್ಬು ನುರಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ ಆದ್ರೆ ದುರ್ದೈವಶ ಈ ಘಟನೆ ಆಗಿರೋದ್ರಿಂದ ನಿಂತು ಹೋಗಿದೆ ಮತ್ತು ಈ ಘಟನೆಯಲ್ಲಿ ಪಾಪ ಅನೇಕ ರೈತರ ಟ್ರ್ಯಾಕ್ಟರಿಗೆ ಕಬ್ಬಿಗೆ ಹಾನಿ ಮಾಡಿರ್ತಕ್ಕಂಥದ್ದು ರೈತರು ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸೋದಿಲ್ಲ ರೈತರ ಹೆಸರ ಮೇಲೆ ಇದೊಂದು ಕಿಡಿಗೇಡಿತನದ ಕೆಲಸ ಆಗಿರ್ತಕ್ಕಂಥದ್ದು ದುರಾದೃಷ್ಟಕರ ಆದ್ರೆ ಆದಂತ ರೈತರಿಗೆ ಏನ್ ಹಾನಿ ಆಗಿದೆ ಆ ರೈತರಿಗೂ ಕೂಡ ಏನಾದ್ರೂ ಪರಿಹಾರ ಕೊಡ್ತಕ್ಕಂಥ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಈ ಘಟನೆ ಆಗಿರೋದ್ರಿಂದ ನಿಜವಾಗ್ಲೂ ರೈತ ಹೋರಾಟಕ್ಕೆ ಜಯ ಆಗೋದಿಲ್ಲ ರೈತರ ನುರಿಸದೇ ಇರ್ತಕ್ಕಂಥ ಕಬ್ಬಿನ ಮಾಲೀಕರಿಗೆ ಬಹಳಷ್ಟು ಕಷ್ಟ ಆಗ್ತದೆ ಜೊತೆಗೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ 14 ಕಾರ್ಖಾನೆಗಳಲ್ಲಿ 10 ಕಾರ್ಖಾನೆಗಳು ಈಗಾಗಲೇ ಕಬ್ಬು ನುರಿಸ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದಾವೆ ಇನ್ನು 4 ಕಾರ್ಖಾನೆ ಮಾಡಬೇಕಾಗಿತ್ತು ಅದರಲ್ಲಿ ಸೈದಾಪುರ ಕೂಡ ಸೇರಿತ್ತು ಆದ್ರೆ ಸುದೈವದಿಂದ 12ನೇ ತಾರೀಕಿಗೆ ಈ ಕಾರ್ಖಾನೆ ಮ್ಯಾನೇಜ್ಮೆಂಟ್ದವರು ಮತ್ತು ರೈತರು ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ